ಸರ್, ಲಗ್ನ ಪತ್ರಿಕೆ ಎಲ್ಲಿ ಹಾಕಿದ್ರಿ? ಕಾಟ್ ಕೆಳಗಡೆ ಹಾಕ್ಬಿಟ್ಟೆ. ಮೊದಲು ಅದನ್ನ ಎತ್ಕೊಳ್ಳಿ. ಇನ್ಯಾರಾದ್ರೂ ನೋಡಿ ಇನ್ನೊಂದು ಅವಾಂತರ ಆಗೋದು ಬೇಡ. ತಗೋತೀನಿರು. ಅಂದ ಹಾಗೆ ಸೂಪರ್ ಆರ್ಟಿಸ್ಟ್ ಅಂತೀನಿ ನೀನು. ಉದರ ನಿಮಿತ್ತಂ ಬಹುಕೃತ ವೇಷಂ ಅಂತ ಗಾದೆ ಕೇಳಿಲ್ವಾ ಸರ್ ನೀವು? ಬದುಕೋದಕ್ಕೆ ಈ ಥರ ಏನಾದರೂ ಮಾಡ್ತಾ ಇರಬೇಕು. ಹೋಗಿ ನೋಡೋಗಿ ಮೊದಲು. ಅಯ್ಯೋ ಹೆಂಡ್ತಿ, ಇನ್ವಿಟೇಷನ್ ಇಲ್ಲ. ಇಲ್ಲ ಅಂದ್ರೆ ಏನರ್ಥ ಸರ್? ಅಲ್ಲೇ ಎಲ್ಲೋ ಇರ್ಬೇಕು ನೋಡಿ. ಎಲ್ಲೂ ಇಲ್ಲ ರೀ, ನಿಜವಾಗ್ಲೂ. ಗುಂಡ ಓದೋ, ಎಲ್ಲರೂ ಕೇಳಿಸ್ಕೋತೀವಿ. ಹ್ಞೂ ಅಮ್ಮ. ಕೈವ ಶ್ರೀ ಬ್ರಹ್ಮಾವರ್ ಮತ್ತು ಪ್ರಮೋದ ದೇವಿ ಮಾಡುವ ವಿಜ್ಞಾಪನೆಗಳು ನಮ್ಮ ಮೊಮ್ಮಗಳಾದ ಚಿರಂಜೀವಿ ಕುಂಕುಮ ಸೌಭಾಗ್ಯ ಅನಿಕಾ ಮತ್ತು ಚಿರಂಜೀವಿ ವಿವೇಕರಸ್ ಇವರ ವಿವಾಹ ಮಹೋತ್ಸವವನ್ನು ಗುರು ಹಿರಿಯರ ಅನುಮತಿಯ ಮೇರೆಗೆ ನಿಶ್ಚಯಿಸಲಾಗಿದೆ. ಕಾರಣ ತಾವೆಲ್ಲರೂ ಬಂದು ನಮ್ಮ ಆತಿಥ್ಯ ಸ್ವೀಕರಿಸಿ ವಧು ವರರನ್ನು ಆಶೀರ್ವದಿಸಬೇಕಾಗಿ ಕೋರುವ. ಅಯ್ಯೋ ಗುಂಡ, ಅದೇನು ಅದು? ಸರಿಯಾಗಿ ಓದೋ. ಆಶೀರ್ವದಿಸಿ ಶ್ರೀಮತಿ ಅಂಬಿಕಾ ಮತ್ತು ಶ್ರೀ ಶಶಿಕಾಂತ್ ಬ್ರಹ್ಮಾವರ್, ಶ್ರೀ ರವಿಕಾಂತ್ ಬ್ರಹ್ಮಾವರ್, ಶ್ರೀ ಅಗಸ್ತ್ಯ ಏನಾಯ್ತು ಗುಂಡ? ಮುಂದಕ್ಕೆ ಹೋಗೋ. ದೊಡ್ಡಪ್ಪ ನೀವೇ ನೋಡಿ. ಅಮ್ಮ ನೋಡಿ. ನಿಮ್ ಮನೆಯವರು ಇನ್ವಿಟೇಷನ್ ಅಲ್ಲಿ ಸೊಸೆ ಹೆಸರು ಎಲ್ಲಿ ಅಂತ ಕೇಳಿದ್ರೆ ಏನಂತ ಹೇಳ್ತೀಯ? ಅಗಸ್ತ್ಯದ ಪಕ್ಕ ನಿನ್ ಹೆಸರು ಎಲ್ಲಿದೆ ಅಂತ ಹುಡುಕು. ಅಲ್ಲಿ ಏನ್ ನಡೀತಾ ಇರ್ಬೋದು? ಇಷ್ಟೊತ್ತಿಗೆ ಕಾವೇರಿ ಮನೆಯವರೆಲ್ಲ ಇನ್ವಿಟೇಷನ್ನ ನೋಡಿ ಅಲ್ಲಿ ಅಲ್ಲೋಲ ಕಲ್ಲೋಲ ಆಗಿರತ್ತೆ. ಕಾವೇರಿ ಅವಳ ಮನೆಯವರು ಇನ್ವಿಟೇಷನ್ ನೋಡ್ಕೊಂಡು ಗುಳೋ ಅಂತ ಅಳ್ತಿರ್ತಾರೆ. ಈ ಸಲ ನಾನು ಕಲ್ಪಿಸಿರೋ ಸ್ಪೀಡ್ ಹೇಗಿರುತ್ತೆ ಅಂದರೆ, ಹಕ್ಕಿಗೂ ಗೊತ್ತಾಗದೆ ಹಕ್ಕಿ ಏಟ್ ತಿಂದು ಕೆಳಗಡೆ ಬಿದ್ದು ವಿಲ 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 ಅಂತ ಒದ್ದಾಡ್ತಿರುತ್ತೆ. ಏನು ಅಮ್ಮನವರು ಬಹಳ ಖುಷಿಯಾಗಿದ್ದೀರಿ? ಏನು ಸಮಾಚಾರ? ಕಾವೇರಿ ಮನೆಯವ್ರನ್ನ ಮದುವೆ ಕರೆಯೋದಕ್ಕೆ ನಾನು ಬರಲ್ಲ ಅಂತ ಹೇಳ್ದವಳು ಇದ್ದಕ್ಕಿದ್ದ ಹಾಗೆ ನಾನು ಬರ್ತೀನಿ ಅಂತ ಹೇಳಿದೆ. ಯಾಕೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಅಂಬಿಕಾ, ಹೋಗಿದ್ದಾಯ್ತು, ವಾಪಸ್ ಬಂದಿದ್ದಾಯ್ತು. ಇನ್ನು ಅದ್ರ ಬಗ್ಗೆ ನಾನು ಯಾಕೆ ಯೋಚನೆ ಮಾಡಲಿ? ಹೌದು, ಆ ವಿಚಾರನ ಯೋಚನೆ ಮಾಡಿ ನನ್ನ ತಲೆ ನಾನು ಯಾಕೆ ಖರ್ಚು ಮಾಡಬೇಕು? ಏನು ಕಾರಣ ಅಂತ ನೀನೇ ಹೇಳ್ಬಿಡು. ಯಾಕೆ ಅಂದರೆ ಇನ್ವಿಟೇಷನ್ ಅಲ್ಲಿ ಅಗಸ್ತ್ಯನ್ ಪಕ್ಕದಲ್ಲಿ ಕಾವೇರಿ ಹೆಸರಿಲ್ವಲ್ಲ. ಆಗ ಆ ಇನ್ವಿಟೇಷನ್ನ ಅವ್ರ ಮನೆಯವರೆಲ್ಲ ನೋಡಿ ಅನುಮಾನ ಪಟ್ಟು ಪ್ರಶ್ನೆ ಮಾಡಿ ಜೋರ್ ಗಲಾಟೆ ಆಗುತ್ತೆ. ಅದಕ್ಕೆ ಯಾಕೆ ಮುಖ ಬಾಡೋಯ್ತು ಶಶಿ?
ಶಾಕ್ ಆಯ್ತಾ? ಆಗ್ಲೇಬೇಕು. ಯಾವಾಗಲೂ ಅಮ್ಮ ಮಗ ಸೇರ್ಕೊಂಡು ನನ್ನನ್ನು ಅಣ್ಕಿಸ್ತಿದ್ರಿ ಅಲ್ವಾ? ಈಗ ಬಾಲು ನನ್ನ ಕೋರ್ಟಲ್ಲಿದೆ. ನನ್ನ ಸರ್ವಿಸ್ನ ಯಾರು ಕಟ್ ಮಾಡೋಕ್ಕಾಗಲ್ಲ. ಓ ಅಂಬಿಕಾ, ಒಂದು ಬಹಳ ಇಂಪಾರ್ಟೆಂಟ್ ವಿಚಾರ ಹೇಳೋದೇ ಮರೆತುಬಿಟ್ಟೆ. ಒಂದು ನಿಮಿಷ ಇರು, ಬಂದೆ. ಎಲ್ಲಿ ಹೋಗ್ತಾ ಇದ್ದೀರಾ? ಓ, ನಿಮ್ಮ ಅಮ್ಮಂಗೆ ಕಾಲ್ ಮಾಡಿ ಗೋಳಾಡೋದಕ್ಕ ಅಥವಾ ಅಲ್ಲೇನು ನಡೀತಿದೆ ಅಂತ ತಿಳ್ಕೊಳ್ಳೋದಕ್ಕ? ಹೋಗಿ ಬಂದ್ಮೇಲೆ ಹೇಳ. ಒಂದು ನಿಮಿಷ, ರಿಲ್ಯಾಕ್ಸ್ ರಿಲ್ಯಾಕ್ಸ್. ಬಂದೆ ಬಂದೆ. ಬಂದ 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 ಕೂತ್ಕೊಂಡ. ತಗ, ಇದನ್ನ ನಾನು ನನ್ನ ಪ್ರೀತಿಯ ಹೆಂಡತಿಗೆ ಕೊಡ್ತಿರುವಂತಹ ಆಹ್ವಾನ ಪತ್ರಿಕೆ. ಇದನ್ನ ನಿಧಾನವಾಗಿ ಕೂತ್ಕೊಂಡು ಒಂದೊಂದೇ ಅಕ್ಷರವನ್ನ ಜೋಡಿಸ್ಕೊಂಡು ಕೂಲಂಕುಷವಾಗಿ ಈ ಇನ್ವಿಟೇಷನ್ ಕಾರ್ಡ್ನ ಓದು. ತಗ. ಶ್ರೀಮತಿ ಕಾವೇರಿ ಪುರುಷೋತ್ತಮ್ B.Ed ಮತ್ತು ಶ್ರೀ ಅಗಸ್ತ್ಯ ಬ್ರಹ್ಮಾವರ್ MBA. ದೊಡ್ಡಪ್ಪ, ಅಜ್ಜಿ ನೋಡಿ ನೋಡಿ, ಅಕ್ಕ ಮತ್ತೆ ಬಾವಂಗೆ ಡಿಗ್ರಿ ಎಲ್ಲ ಹಾಕಿದ್ದಾರೆ. ಅಮ್ಮ ನೋಡಿದ್ಯಾ, ನಮ್ಮ ಕಾವೇರಿ ಮತ್ತು ಅಗಸ್ತ್ಯ ಅವರ ಮನೆಯಲ್ಲಿ ಎಷ್ಟು ವಿಶೇಷ ವ್ಯಕ್ತಿಗಳು ಅಂತ. ಅವರ ಹೆಸರು ಮುಂದೆ ಮಾತ್ರ ಅವ್ರು ಓದಿದ ವಿದ್ಯೆಯ ಹೆಸರೆಲ್ಲ ಹಾಕಿದ್ದಾರೆ ನೋಡಿ. ಬಾಕಿಯವ್ರು ಯಾರಿಗೂ ಇಲ್ಲ. ಎಷ್ಟು ಇದಲ್ಲ. ಸರ್, ಇದೆಲ್ಲ ಹೇಗಾಯ್ತು? ನಂಗೆ ನಂಬೋದಕ್ಕೆ ಆಗ್ತಿಲ್ಲ. ನನಗೂ ಗೊತ್ತಾಗ್ತಾ ಇಲ್ಲ ಕಾವೇರಿ ಅವರೇ. ಮಾಮ್ ಬಂದು ಇನ್ವೈಟ್ ಮಾಡಿದ್ದು ಅಲ್ಲದೆ ಇದರಲ್ಲಿ ನನ್ನ ಹೆಸರು ಇದೆ, ನಿಮ್ಮ ಹೆಸರು ಇದೆ. ಹೇಗಾಯ್ತು ಇದೆಲ್ಲ? ಅಗಸ್ತ್ಯ, ಯಾಕೋ ಶಾಕ್ ಆಗಿದೆಯಾ? ಪತ್ರಿಕೆಯಲ್ಲಿ ನನ್ನ ಹೆಸರು ಇರೋದಕ್ಕೆ ಹೇಗೆ ಸಾಧ್ಯ ಅಜ್ಜಿ? ಅತ್ತೇನೋ ಅದೇ ಹೇಳಿ ಹೋಗಿದ್ರು. ಶೀಟ್ ನೋಡಿದ್ರೆ ನಮ್ಮ ಮನೆ ಮದುವೆ ಅಂದಮೇಲೆ ನಮ್ಮ ಮನೆ ಸೊಸೆ ಹೆಸರು ಆ ಕಾರ್ಡಲ್ಲಿ ಇರಲೇಬೇಕಲ್ವಾ?